ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ಎಂಪಿ ಮುದಾಳಿ. ನರಂಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಒಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕಾಲಿಗೆ ಬಿದ್ದು ಗಳಗಳನೆ ಹತ್ತಿರ್ತಕ್ಕಂಥ ಮಹಿಳೆಯ ಒಂದು ಬ್ರೇಕಿಂಗ್ ಸುದ್ದಿ ನರಂಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಬನ್ನಿ ನಿಮಗೆ ನಾವು ತೋರಿಸ್ತೀವಿ ಏನಾಗಿದೆ ಏನಿಲ್ಲ ಎಂಬುದನ್ನ ನಿಮಗೆ ನಾವಿಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಒದಗಿಸ್ತೀವಿ. ಬನ್ನಿ ನೋಡ್ಕೊಂಡು ಬರೋಣ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬ್ರಿಮ್ಸ್ ಆಸ್ಪತ್ರೆಯ ಸುತ್ತಮುತ್ತಲೂ ಅನೇಕ ರೀತಿಯ ವಿಚಾರಗಳು ನಡೀತಾ ಇದೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ನಡೀತಿರೋದು ಹೊಸದೇನಲ್ಲ ಅಂತಕ್ಕಂಥ ಮಾತನ್ನ ಹಲವಾರು ಜನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಹಾದಿ ರಂಪಾಟ ಬೀದಿ ರಂಪಾಟ ಕೂಡ ಆಗೋಗಿತ್ತು. ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇದರ ಒಂದಿಷ್ಟು ಮಾಹಿತಿ ಲಭ್ಯವಾಗಿತ್ತು. ಅದಾದ ನಂತರದಲ್ಲಿ ಮಹಿಳೆಯರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಪುರುಷರು ಅನ್ನುವಂತ ಮಾತನ್ನು ಕೂಡ ಅಲ್ಲಿ ಹೇಳಿದ್ರು. ಆ ವಿಚಾರವಾಗಿ ಮತ್ತೆ ಇವತ್ತು ಸಾಬೀತಾಗಿದೆ, ಮಹಿಳೆಯರೇ ಇವತ್ತು ಇಲ್ಲಿ ಪುರುಷರಿಗೆ ಅತ್ಯಾಚಾರಕ್ಕಾಗಿ ಮತ್ತು ಲೈಂಗಿಕವಾಗಿ ಬಳಸ್ತಾರೆ, ಲೈಂಗಿಕ ದೌರ್ಜನ್ಯ ಮಾಡ್ತಾರೆ ಎನ್ನುವಂತ ಮಾತು ಕೂಡ ಬ್ರಿಮ್ಸ್ ನಿರ್ದೇಶಕರು ಒಂದು ತಮ್ಮ 7 ಜನರಿಗೂ ಇಲ್ಲಿಂದ ಬಿಡುಗಡೆಗೊಳಿಸಿರುವಂತಹ ವಿಚಾರವನ್ನ ನಿಮ್ಮ ಮುಂದೆ ನಾವಿಲ್ಲಿ ತರ್ತಾ ಇದೀವಿ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಾಲಿಗೆ ಬಿದ್ದು ಗಳಗಳನೆ ಹತ್ತಿರುವಂತಹ ಸ್ವಚ್ಛತಾ ಕರ್ಮಿಯೊಬ್ಬರ ನೋವು ಯಾತನೆ ಬಗ್ಗೆ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು, ಆಯ್ತಮ್ಮ ನಾನು ನೋಡ್ತೀನಿ, ಅದರ ಬಗ್ಗೆ ಪರಿಶೀಲನೆ ಮಾಡಿಸ್ತೀನಿ, ನೀವೆಲ್ಲ ಧೈರ್ಯವಾಗಿರ್ಬೇಕು, ನಾನು ನಿಮ್ ಜೊತೆಗೆ ಇರ್ತೀನಿ ಅನ್ನುವಂತ ಮಾತನ್ನು ಕೂಡ ಅಲ್ಲಿ ಮಹಿಳೆಗೆ ಒಂದಿಷ್ಟು ಸಾಂತ್ವನ ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ. ಬನ್ನಿ ಅವರೆಲ್ಲ ಏನು ಹೇಳಿದ್ರು ಎಂಬುದನ್ನ ನಿಮ್ಗೆ ನಾವಿಲ್ಲಿ ತೋರಿಸ್ತೀವಿ. ನಾರಾಜತ್ವ ಸುದ್ದಿಯಲ್ಲಿ ನೋಡ್ಕೊಂಡು ಬರೋಣ. ಎಲ್ಲ ಮಾಡ್ತೇನಮ್ಮ, ನಾ ಎಂಕ್ವೈರಿ ಮಾಡಿಸ್ತೇನೆ, ಚಿಂತೆ ಮಾಡಬೇಡ. ಹೇಳ್ದಿಲ್ಲಮ್ಮ, ಚಿಂತೆ ಮಾಡಬೇಡ ಅಂತ ಹೇಳ್ದಲ್ಲ. ನಾ ಹೇಳ ಏನು ಹೆಸರು